ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019, ಗ್ರಾಹಕರ ರಕ್ಷಣಾ ಅಧಿನಿಯಮ 2019. ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇರ್ತೀವಿ. ನಾವು ಹೊರಗಡೆ ಹೋಗಿ ಅನೇಕ ವಸ್ತುಗಳನ್ನು ಕೊಂಡ್ಕೊಂಡು ಬರ್ತಾ ಇರ್ತೀವಿ. ನಮ್ಮ ಮನೆಗೆ ಬೇಕಾದಂತ ವಸ್ತುಗಳನ್ನು ಕೊಂಡ್ಕೊಳ್ತಾ ತರ್ತಾ ಇರ್ತೀವಿ. ಹಾಗೆ ನಾವು ಅನೇಕ ಸೇವೆಗಳನ್ನ ಪಡ್ಕೊಳ್ತಾ ಇರ್ತೀವಿ. ಅನೇಕ ಇಲಾಖೆಗಳಿಂದ, ಅನೇಕ ಸಂಸ್ಥೆಗಳಿಂದ ಪಡ್ಕೊಳ್ತಾ ಇರ್ತೀವಿ. ನಾವು ಅಂತಹ ಸೇವೆಯನ್ನ ಪಡ್ಕೊಳ್ಳುವಾಗಲಿ ಅಥವಾ ನಾವು ವಸ್ತುಗಳನ್ನ ನಮ್ಮ ಮನೆಗೆ ಖರೀದಿ ಮಾಡ್ಕೊಂಡು ಬಂದಂತದಾಗ್ಲಿ ತುಂಬಾ ವಿಶ್ವಾಸವನ್ನ ಇಟ್ಟು ನಾವು ಮಾಡ್ತಾ ಇರ್ತೀವಿ ಕರ್ತವ್ಯ. ಉದಾಹರಣೆಗೆ, ನಾನು ಹೊರಗಡೆ ಅಂಗಡಿಗೆ ಹೋಗಿ ನಮ್ಮ ಮನೆಗೆ ಬೇಕು ಅಂತ ಒಂದು ರೆಫ್ರಿಜರೇಟರ್ ಅನ್ನು ತರ್ಬೋದು, ಒಂದು ಓವನ್ ತರ್ಬೋದು, ಒಂದು ಮನೆಗೆ ಟಿವಿ ಅನ್ನು ತರ್ಬೋದು. ನಾವು ಬಹಳ ಆಸ್ಥೆಯಿಂದ, ಆಸಕ್ತಿಯಿಂದ ಕಷ್ಟಪಟ್ಟ ಹಣವನ್ನ ಕೊಟ್ಟು ನಾವು ಮನೆಗೆ ತರ್ತೀವಿ. ನಮ್ಗೊಂದು ನಂಬಿಕೆ ಇರುತ್ತೆ, ವ್ಯಾಪಾರದಲ್ಲಿ ಮೋಸ ಆಗಲ್ಲ, ವ್ಯಾಪಾರಿಗಳು ಮೋಸ ಮಾಡಲ್ಲ. ಎಲ್ಲಾ ಸಂದರ್ಭದಲ್ಲಿ ಅಲ್ಲದೇ ಇದ್ರು ಕೆಲವು ಸಂದರ್ಭಗಳಲ್ಲಿ ನಾವು ಮೋಸ ಹೋಗ್ತೀವಿ. ನಾವು ತಂದಂತ ವಸ್ತು ಏನಿದೆ ಅದು ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನ್ ಮಾಡೋದು? ನಾವು ಅಂಗಡಿಯವ್ರಿಗೆ ಹೇಳಿದ್ರೆ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಕಂಪನಿಯವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ಬೋದು. ಯಾರನ್ನ ಕೇಳೋದು? ನಮಗೆ ಕಷ್ಟ ನಷ್ಟ ಬರುತ್ತವ. ಅಂತಹ ಸಂದರ್ಭಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಇದನ್ನ ಜಾರಿಗೆ ತಂದು, ಈ ಕಾಯ್ದೆ ಅಡಿಯಲ್ಲಿ ಖಂಡಿತವಾಗಿಯೂ ಆ ರೀತಿ ನೀವು ಕೊಂಡು ತಂದಂತಹ ವಸ್ತುಗಳಲ್ಲಿ ಮೋಸ ಹೋಗಿದ್ರೆ, ಅದು ಸಮರ್ಪಕವಾಗಿ ಕೆಲಸ ಮಾಡದೇ ಇದ್ರೆ, ಅದನ್ನ ಅಂಗಡಿಯವರು ಬದಲಾಯಿಸಿಕೊಡದೆ ಹೋದರೆ, ಅಂತಹ ಸಂದರ್ಭಗಳಲ್ಲಿ ತಾವು ಈ ಕಾಯ್ದೆ ಅಡಿಯಲ್ಲಿ ತಮಗೆ ಬೇಕಾದಂತ ಪರಿಹಾರವನ್ನ ಪಡೆದುಕೊಳ್ಳಿ. ನೀವು ಒಂದು ದೂರನ್ನ ಸಲ್ಲಿಸುವುದರ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳಿ.